ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಇರುವಂತಹ ಹಿನ್ನೆಲೆಯಲ್ಲಿ ಇಂದಿನಿಂದಲೇ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಬೆಳ್ಳಂಬೆಳಗ್ಗೆ ಜನಜಾತ್ರೆಯೇ ಸೇರಿದೆ. ಆ ಮಾರ್ಗದಲ್ಲಿ ಸಂಚರಿಸುವಂತವರಿಗೆ ಟ್ರಾಫಿಕ್ ಕಿರಿಕಿರಿ ಉಂಟಾಗಿದೆ. ಬೆಳ್ಳಂಬೆಳಗ್ಗೆ ಜನಜಾತ್ರೆಯೇ ಸೇರಿದೆ. ಹೂವು ಹಣ್ಣು ತರಕಾರಿ ಖರೀದಿಗೆ ಜನ ಮುಗಿ ಬೀಳ್ತಾ ಇದ್ದಾರೆ. ಈಗಾಗಲೇ ಎಲ್ಲದರ ಬೆಲೆ ದುಬಾರಿಯಾಗಿದೆ. ಆದರೂ ಕೂಡ ಹಬ್ಬವನ್ನ ಜೋರಾಗಿ ಮಾಡೋಕೆ ಸಿದ್ಧ ಅಂತ ಜನರು ತೊಡಗಿದಂತೆ ಕಾಣ್ತಿದೆ. ಹೂವಿನ ಮಾರುಕಟ್ಟೆಯಲ್ಲಿ ಕಿಕ್ಕಿರಿದು ಗ್ರಾಹಕರು ಬೆಳ್ಳಂಬೆಳಗ್ಗೆ ಸೇರಿದ್ದಾರೆ. ಸಾವಿರಾರು ಜನ ಈಗಾಗಲೇ ಬೆಳಗ್ಗೆ 4 ಗಂಟೆ 3 ಗಂಟೆಯಿಂದಲೂ ಕೂಡ ಕಿಕ್ಕಿರಿದು ಜನ ಸೇರಿದ್ದಾರೆ. ಹೂ ಹಣ್ಣು ಖರೀದಿ ಭರಾಟೆ ಕೂಡ ಜೋರಾಗಿದೆ. ಗ್ರಾಹಕರಂತೂ ಗಮನಿಸ್ತಾ ಇರಬಹುದು, ಯಾವುದೋ ಒಂದು ರೀತಿ ಜಾತ್ರೆ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯ ಸಿಚುಯೇಷನ್ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಖರೀದಿ ಭರಾಟೆ ಜೋರಾಗಿದೆ. ಮತ್ತೊಂದು ಕಡೆಯಲ್ಲಿ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಕಂಪ್ಲೀಟ್ ಆಗಿ ಯಾವ ವಾಹನಗಳು ಚಲಿಸ್ತಾ ಇದ್ವು ಅವು ನಿಂತಲ್ಲೇ ನಿಂತಿದ್ದು ಸಾಕಷ್ಟು ಟ್ರಾಫಿಕ್ ಕಿರಿಕಿರಿ ಕೂಡ ಜನಸಾಮಾನ್ಯರಿಗೆ ಉಂಟಾಗಿದೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ವರ್ಷಕ್ಕೊಮ್ಮೆ ಬರುವಂತಹ ಈ ಹಬ್ಬವನ್ನು ಸಂಭ್ರಮದಿಂದ ಎಲ್ಲೆಡೆ ಆಚರಿಸಲಾಗುತ್ತೆ. ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹಣ್ಣುಗಳ ಬೆಲೆ ಏರಿಕೆಯಾಗಲಿ, ಹೂವುಗಳ ಬೆಲೆ ಏರಿಕೆಯಾಗಲಿ ಖರೀದಿ ಮಾಡಿಯೇ ಸಿದ್ಧ ಅಂತ ಜನರಿರ್ತಾರೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಇರುವಂತಹ ಹಿನ್ನೆಲೆಯಲ್ಲಿ ಸೇವಂತಿ ಹೂವಿಗೆ ಕೆಜಿಗೆ 450 ರೂಪಾಯಿ ಆಗೋಗಿದೆ. ಮಲ್ಲಿಗೆ ಹೂವಿಗೆ ಕೆಜಿಗೆ 1200 ರೂಪಾಯಿ ಆಗಿದೆ. ಕನಕಾಂಬರ ಹೂವಿಗೆ ಕೆಜಿಗೆ 5000 ರೂಪಾಯಿಯನ್ನ ತಲುಪಿದೆ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ್ಣು ಹೂವುಗಳು ಕೂಡ ದುಬಾರಿ ಆಗ್ತಾರೆ. ಸೇವಂತಿಗೆ ಈಗಾಗಲೇ ನಾವು ಗಮನಿಸಿದಂತೆ 450 ರೂಪಾಯಿ ಆಗಿದೆ. ಸಹಜ ದಿನಗಳಲ್ಲಿ ಹೋದ್ರೆ ಒಂದು 100 ರೂಪಾಯಿ ಒಳಗಡೆ ಇರ್ತಿತ್ತು, ಈಗ 450 ರೂಪಾಯಿ ತಲುಪಿರುವಂಥದ್ದು. ಇನ್ನು ಮಲ್ಲಿಗೆ ಅಂತೂ ಮಲ್ಲಿಗೆ ಹಾರವನ್ನ ಖರೀದಿ ಮಾಡೋದಕ್ಕೂ ಕೂಡ ಜನ ಮುಗಿ ಬೀಳ್ತಾರೆ. ಹಾಗಾದ್ರೆ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಹೇಗಿದೆ ಅಂತ ಮಾಹಿತಿನ ಕೊಡೋದಕ್ಕೆ ಕೆಆರ್ ಮಾರ್ಕೆಟ್ನಿಂದ ನೇರ ಸಂಪರ್ಕದಲ್ಲಿ ಕಿರಣ್ ಸೂರ್ಯ ಜಾಯ್ನ್ ಆಗಿದ್ದಾರೆ. ಕಿರಣ್, ನಾವು ಗಮನಿಸ್ತಾ ಇದ್ವಿ ಹಬ್ಬ ಅಂದ್ರೇನೆ ಸಂಭ್ರಮ. ಈ ಬಾರಿ ವರಮಹಾಲಕ್ಷ್ಮಿಯನ್ನ ಅದ್ಧೂರಿಯಾಗಿ ಬರಮಾಡಿಕೊಳ್ಬೇಕು ಅಂತ ಜನರು ಕೂಡ ಕಾತರರಾಗಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಬೆಳಗಿನ ಜಾವದಿಂದಲೇ ಈಗಾಗಲೇ ಖರೀದಿ ಭರಾಟೆ ಜೋರಾಗಿದೆ. ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ದೃಶ್ಯಗಳು? ಅದು ಶಕುಂತಲಾ, ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ಗೆ ಜನಸಾಗರವೇ ಹರಿದು ಬಂದಿರುವಂಥದ್ದು. ಸದ್ಯ ನನಗೆ ಕೆಆರ್ ಮಾರ್ಕೆಟ್ನ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ತಮಗೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಜನಸಾಮಾನ್ಯರು ಅಂದರೆ ಬೆಂಗಳೂರಿಗರು ಹೂವು ಹಣ್ಣು ಎಲ್ಲವನ್ನೂ ಕೂಡ ಖರೀದಿ ಮಾಡಲಿಕ್ಕಾಗಿ ಆಗಮಿಸಿರುವಂಥದ್ದು. ಇವತ್ತು ಮಧ್ಯರಾತ್ರಿಯಿಂದಲೇ ಕೆಆರ್ ಮಾರ್ಕೆಟ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ರೈತರು ಮತ್ತೆ ಖರೀದಿದಾರರ ವ್ಯಾಪಾರಸ್ಥರು ಕೂಡ ಈಗಾಗಲೇ ಆಗಮಿಸಿರೋ ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಮಾರುಕಟ್ಟೆಗಳಿಗಿಂತ ಕೆಆರ್ ಮಾರ್ಕೆಟ್ನಲ್ಲಿ ಒಂದಷ್ಟು ಹೋಲ್ಸೇಲ್ ದರದಲ್ಲಿ ಎಲ್ಲ ತರಹದ ಹೂವು ಹಣ್ಣುಗಳು ಕೂಡ ಸಿಗುತ್ತೆ. ಅಂದರೆ ಸಾಮಾನ್ಯವಾಗಿ ಈಗ ಮಲ್ಲೇಶ್ವರ ಇರ್ಬೋದು, ಯಶವಂತಪುರ ಇರ್ಬೋದು, ಬಸವನಗುಡಿ ಮಾರ್ಕೆಟ್ ಇರ್ಬೋದು, ಅಲ್ಲಿ ಎಲ್ಲ ತರಹದ ಹೂಗಳು ಕೂಡ ಸಿಗೋದಿಲ್ಲ, ಒಂದಷ್ಟು ತರಹದ ಹೂಗಳು ಮಾತ್ರ ಸಿಗುತ್ತೆ. ಆದರೆ ಕೆಆರ್ ಮಾರ್ಕೆಟ್ನಲ್ಲಿ ಎಲ್ಲ ತರಹದ ಹೂಗಳು ಸಿಗುತ್ತೆ ಅನ್ನೋಂಥದ್ದು ಒಂದು. ಎರಡನೇದು, ರೈತರಿಂದ ನೇರವಾಗಿ ಇಲ್ಲಿ ಮಾರಾಟವಾಗುತ್ತೆ, ಒಂದಷ್ಟು ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಅದರಲ್ಲೂ ವಿಶೇಷವಾಗಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಕೆಆರ್ ಮಾರ್ಕೆಟ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಜನಸಾಗರವೇ ಹರಿದು ಬರುತ್ತೆ. ಇವತ್ತು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಜನರು ತಮಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿಸಲಿಕ್ಕೆ ಇಲ್ಲಿಗೆ ಬಂದಿರುವಂಥದ್ದು. ಮಧ್ಯರಾತ್ರಿ 1 ಗಂಟೆಯಿಂದಲೇ ಕೆಆರ್ ಮಾರ್ಕೆಟ್ನಲ್ಲಿ ಈಗಾಗಲೇ ಕೂಡ ವ್ಯಾಪಾರ ವಹಿವಾಟು ಕೂಡ ಆರಂಭ ಆಗಿರುವಂಥದ್ದು. ನಾನು ತೋರಿಸ್ತಾ ಇರುವಂಥದ್ದು ಈಗ ಅಂದರೆ ಕೆಆರ್ ಮಾರ್ಕೆಟ್ನಿಂದ ಟೌನ್ ಹಾಲ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ ಎರಡೂ ಬದಿಗಳಲ್ಲೂ ಕೂಡ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ಲಿಕ್ಕೆ ಮುಂದಾಗಿರುವಂಥದ್ದು ಒಂದು. ಎರಡನೇದು, ಇಲ್ಲಿಂದ ಅಂದರೆ ಕೆಆರ್ ಮಾರ್ಕೆಟ್ನಿಂದ ಮೈಸೂರು ಬ್ಯಾಂಕಿಂಗ್ ಸರ್ಕಲ್ಗೆ ಒಂದು ಸಂಪರ್ಕ ಕಲ್ಪಿಸುವಂಥ ಅವಿನ್ನೂರು ರಸ್ತೆ ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಅಕ್ಕಪಕ್ಕದ ರಸ್ತೆಗಳೆಲ್ಲವೂ ಕೂಡ ಈಗಾಗಲೇ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಕೆಆರ್ ಮಾರ್ಕೆಟ್ ಫ್ಲೈಓವರ್ನ ಎರಡೂ ಬದಿಗಳಲ್ಲೂ ಕೂಡ ಈಗಾಗಲೇ ಖರೀದಿಗೆ ಬಂದಿರುವಂತಹ ವಾಹನ ಮಾಲೀಕರು ಏನಿದ್ದಾರೆ ಅವರೆಲ್ಲರೂ ಕೂಡ ವಾಹನಗಳನ್ನು ನಿಲ್ಲಿಸೋಗಿರುವಂಥದ್ದು. ಟ್ರಾಫಿಕ್ ಪೊಲೀಸರು ಕೂಡ ಈ ಒಂದು ಟ್ರಾಫಿಕ್ನ ಕಂಟ್ರೋಲ್ ಮಾಡಲಿಕ್ಕೆ ಬೆಳಗಿನಿಂದಲೇ ಅರಸಾಹಸವನ್ನು ಪಡ್ತಾ ಇರುವಂಥದ್ದು. ಈ ಬಾರಿ ತಾವು ಕೂಡ ಹೇಳ್ತಾ ಇದ್ರಿ ಶಕುಂತಲಾ, ತುಂಬ ದೊಡ್ಡ ಮಟ್ಟದಲ್ಲಿ ದರ ಕೂಡ ಏರಿಕೆ ಆಗಿದೆ ಅಂತೇಳಿ. ಬರೋಬ್ಬರಿ ಕನಕಾಂಬರ ಹೂವು ಅಂದರೆ ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ವಿಶೇಷ ಅನ್ನಿಸ್ಕೊಳ್ಳುವಂಥದ್ದು ಕನಕಾಂಬರ ಹೂವು, ಮಲ್ಲಿಗೆ ಹೂವು. ಕನಕಾಂಬರ 5000 ರೂಪಾಯಿಯಷ್ಟು ಕೆಜಿ ಆಗಿರುವಂಥದ್ದು. ಮಲ್ಲಿಗೆ 1,500, 2,000 ಅಂದರೆ ಕ್ವಾಲಿಟಿ ಮೇಲೆ ದರ ಕೂಡ ನಿಗದಿ ಆಗುತ್ತೆ.
ಕನಕಾಂಬರ ಚೆನ್ನಾಗಿರುವಂಥ ಅಂದರೆ ಫೈನ್ ಕನಕಾಂಬರ ಅಂತ ಏನು ಹೇಳ್ತೀವಿ, ಆ ಫೈನ್ ಕನಕಾಂಬರ ಈಗಾಗಲೇ ಕೂಡ 5,000ಕ್ಕೆ ಮಾರಾಟವಾಗ್ತಿರುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಕನಕಾಂಬರವನ್ನಿಟ್ಟು ಅಂದರೆ ಕನಕಾಂಬರವನ್ನಿಟ್ಟು ಪೂಜೆ ಮಾಡಿದ್ರೆ ವಿಶೇಷ ಅನ್ನುವಂಥ ಒಂದು ಮಾತುಗಳು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕನಕಾಂಬರ ಹೂವಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಕೂಡ ಡಿಮ್ಯಾಂಡ್ ಕೂಡ ಬಂದಿರುವಂಥದ್ದು. ಸಾಮಾನ್ಯವಾಗಿ ಸುತ್ತಮುತ್ತ ರೈತರು ಅಂದರೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ರಾಮನಗರ, ಚನ್ನಪಟ್ಟಣ ಈ ಸುತ್ತಮುತ್ತ ಇರುವಂತಹ ರೈತರು ಬೆಳೆದಿರುವಂತಹ ಹೂವನ್ನ ನಿನ್ನೆ ಸಂಜೆನೇ KR ಮಾರ್ಕೆಟ್ಗೆ ತೆಗೆದುಕೊಂಡು ಬಂದಿರುವಂಥದ್ದು. ನಿನ್ನೆ ಮಧ್ಯರಾತ್ರಿಯಿಂದಲೇ ವ್ಯಾಪಾರ ಈಗಾಗಲೇ ಕೂಡ ಆರಂಭವಾಗಿದೆ. ಈ ವ್ಯಾಪಾರ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಮುಗಿಯುತ್ತೆ. ಅಂದರೆ ಸಾಮಾನ್ಯವಾಗಿ ಮಧ್ಯರಾತ್ರಿ 1 ಗಂಟೆಯಿಂದ ಆರಂಭವಾಗುವಂಥ ವ್ಯಾಪಾರ ಬೆಳಗ್ಗೆ 10 ಗಂಟೆವರೆಗೂ ಕೂಡ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಬೆಂಗಳೂರಿಗರೆಲ್ಲರೂ ಕೂಡ ತಮಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಕೂಡ ಬಂದಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಒಂದೇ ಒಂದು ಚೂರು ಗ್ಯಾಪ್ ಕೂಡ ಕಾಣಿಸ್ತಾ ಇಲ್ಲ. ಸಂಪೂರ್ಣವಾಗಿ ಜನರೇ ತುಂಬಿ ಹೋಗಿರುವಂಥದ್ದು. ಹೂವು, ಹಣ್ಣು ಎಲ್ಲವೂ ಕೂಡ ಇಲ್ಲಿ ಮಾರಾಟ ಆಗ್ತಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ತುಳಸಿ ಇರ್ಬೋದು, ಬೇವಿನ ಸೊಪ್ಪು, ಮಾವಿನ ಸೊಪ್ಪು, ಬಾಳೆಕಂದು ಎಲ್ಲ ತರಹದ ಒಂದು ಪೂಜಾ ಸಾಮಗ್ರಿಗಳು ನಾಳೆ ಇಟ್ಟು ಪೂಜೆ ಮಾಡುವಂತಹ ಹಿನ್ನೆಲೆಯಲ್ಲಿ ಮಹಿಳೆಯರು ತುಂಬ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಕಾಣಿಸ್ಕೊಳ್ತಾ ಇರುವಂಥ. ಯಾಕೆ ಅಂತ ಕೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂತಿದ್ದಂತೆ ಹೇಳಿ ಕೇಳಿ ಮಹಿಳೆಯರ ಫೇವ್ರೆಟ್ ಒಂದು ಹಬ್ಬ ಕೂಡ. ಹಾಗಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಮಹಿಳೆಯರು ಕೂಡ ಬೆಳಗಿನ ಜಾವವೇ ಬಂದು ಇಲ್ಲಿ ಎಲ್ಲ ತರಹದ ಹೂವು ಹಣ್ಣುಗಳನ್ನು ಖರೀದಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಕೂಡ ಜಮಾಯಿಸ್ತಾ ಇರುವಂಥ ಸದ್ಯ. ಅಂದರೆ ಈಗ 5, 5:30, 6 ಗಂಟೆ ಸುಮಾರು ಈ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರು ಅಂದರೆ ಗ್ರಾಹಕರು ಜಮಾಯಿಸಿದ್ರೆ ಇನ್ನು 7, 8 ಗಂಟೆ ನಂತರದಲ್ಲಿ ಇನ್ನೊಂದಷ್ಟು ಜನಸಂಖ್ಯೆ ಕೂಡ ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಅಂದರೆ ಈ KR ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟಿನ ಹಿನ್ನೆಲೆಯಲ್ಲಿ KR ಮಾರ್ಕೆಟ್ನ ಸುತ್ತಮುತ್ತ ಅಂದರೆ ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು, ಕಿಮ್ಸ್ ಆಸ್ಪತ್ರೆ ಇರ್ಬೋದು, ಈ ಸುತ್ತಮುತ್ತ ಇರುವಂತಹ ಏನು ಪ್ರದೇಶ ಇದೆ ಆ ಎಲ್ಲ ಪ್ರದೇಶಗಳಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್. ಅಂದರೆ ಬೆಳಗ್ಗೆ 4:30 ಸುಮಾರಿಂದಲೇ ತುಂಬ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಪೊಲೀಸರು ಕೂಡ ಈ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡ್ತಿದ್ದಾರೆ. ಯಾಕೆಂದ್ರೆ KR ಮಾರ್ಕೆಟ್ನ ಫ್ಲೈಓವರ್ನ ಮೇಲ್ಭಾಗದಲ್ಲಿ ವಾಹನ ಸವಾರರು ತಮ್ಮ ತಮ್ಮ ವಾಹನಗಳನ್ನು ನಿಲ್ಲಿಸಿ ಪಾರ್ಕಿಂಗ್ ಮಾಡಿ ಹೋಗಿರೋದ್ರಿಂದ ಒಂದಷ್ಟು ಸಮಸ್ಯೆ ಉಂಟಾಗ್ತಿದೆ. ಟ್ರಾಫಿಕ್ ಪೊಲೀಸರು ಕೂಡ ಕೆಳಭಾಗದಲ್ಲಿ ಅಂದರೆ KR ಮಾರ್ಕೆಟ್ನ ಕೆಳಭಾಗ ಏನಿದೆ ಕೆಳಭಾಗದಲ್ಲಿರುವಂತಹ ಟ್ರಾಫಿಕ್ನ ಕ್ಲಿಯರ್ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಮೇಲ್ಭಾಗದಲ್ಲಿ ವಾಹನಗಳನ್ನು ಕ್ಲಿಯರ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಕಾರಣ ಏನಂತ ಹೇಳಿದ್ರೆ ಎಲ್ಲ ವಾಹನಗಳನ್ನು ಕೂಡ ಮೇಲೆ ಪಾರ್ಕ್ ಮಾಡಿ ವ್ಯಾಪಾರಕ್ಕೆ ಖರೀದಿಗೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಕೂಡ ಉಂಟಾಗ್ತಿರುವಂತದ್ದು. ಹಾಗೆ ಸಂಪರ್ಕದಲ್ಲಿ ಕಿರಣ್, ಇನ್ನು ಪ್ರದೀಪ್ ಕೂಡ KR ಮಾರ್ಕೆಟ್ನ ಫ್ಲೈಓವರ್ ಕೆಳಭಾಗದಿಂದ ಜಾಯ್ನ್ ಆಗಿದ್ದಾರೆ. ಪ್ರದೀಪ್, ಈ ಲಕ್ಷ್ಮಿ ಹಬ್ಬ ಅಂತ ಅಂದ್ರೆ ಒಂದು ರೀತಿ ಏನೋ ಒಂದು ರೀತಿ ವೈಭವ, ಲಕ್ಷ್ಮಿ ಅಲಂಕಾರ ಪ್ರಿಯ ಆಗಿರೋದ್ರಿಂದಾಗಿ ವಿವಿಧ ರೀತಿಯ ಹೂಗಳನ್ನ ಖರೀದಿ ಮಾಡೋದಕ್ಕೆ ಜನ ಮುಗಿ ಬೀಳ್ತಿದ್ದಾರೆ. ಈಗಾಗಲೇ ನಾವು ಗಮನಿಸಂತೆ ಫ್ಲೈಓವರ್ ಮೇಲ್ಭಾಗದಿಂದ ನೋಡ್ತಾ ಇದ್ದೀವಿ, ಒಂದು ಇಂಚು ಜಾಗ ಇಲ್ಲದಷ್ಟು ಕಂಪ್ಲೀಟ್ ಆಗಿ ತುಂಬಿ ಹೋಗಿದೆ KR ಮಾರ್ಕೆಟ್. ಈಗ ನೀವಿರುವಂತಹ ಸ್ಥಳದಲ್ಲಿ ಹೇಗೆ ಕಂಡು ಬರ್ತಾ ಇದೆ? ಅಲ್ಲಿ ಬಂದಿರುವಂತಹ ಗ್ರಾಹಕರನ್ನ ಮಾತನಾಡಿಸ್ಬೋದಾ? ಖಂಡಿತ ಶಕುಂತಲಾ, ವರ್ಷದಿಂದ ವರ್ಷಕ್ಕೆ ವರಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಸಹ ಹೆಚ್ಚಾಗ್ತಾ ಇರುವಂಥದ್ದು. ಅದೇ ರೀತಿ ಅದಕ್ಕೆ ಬೇಕಾದಂತಹ ಪೂಜಾ ಸಾಮಗ್ರಿಗಳಿರ್ಬೋದು, ಮತ್ತೆ ಹೂವು ಹಣ್ಣು ಎಲ್ಲವನ್ನು ಸಹ ತೆಗೆದುಕೊಳ್ಳುವಂತಹ ಗ್ರಾಹಕರು ಹೆಚ್ಚಾಗಿ KR ಮಾರ್ಕೆಟ್ಗೆ ಬರ್ತಾ ಇದ್ದಾರೆ. ಸದ್ಯಕ್ಕೆ ನಾನು KR ಮಾರ್ಕೆಟ್ ರಸ್ತೆಯಲ್ಲಿದ್ದೀನಿ. ಸದ್ಯಕ್ಕೆ ನಾನು ಒಬ್ಬ ಇಲ್ಲಿ ಏನು ಹಬ್ಬನ ಆಚರಣೆ ಮಾಡೋದಕ್ಕೆ ಸಾಮಗ್ರಿಗಳನ್ನು ತೆಗೆದುಕೊಳ್ಳಕ್ಕೆ ಬಂದಿರೋಂತಹ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್, ಹೇಗಿದೆ ವ್ಯಾಪಾರ? ಏನೇನು ತಗೊಂಡ್ರಿ? ಏನೇನು ರೇಟ್ ಇದೆ? ನಾವು ಬೆಳಗ್ಗೆ 4 o'clock ಬಂದ್ರಿ. ಸೊ ನಾವು ಬರೀ ಫ್ಲವರ್ಸ್ ತಗೊಂಡ್ರಿ. ಬಿಕಾಸ್ ಆಫ್ ಫುಲ್ಲು ರೇಟ್ ಜಾಸ್ತಿ ಇದೆ. ಮಲ್ಲಿಗೆ ಹಾರ ನೋಡಿದ್ರೆ 3500 ಇದೆ. ಸೇವಂತಿಗೆ ಮಾರು ಬಂದರೆ 250 ಇದೆ. ಸೊ ತುಂಬ ವೆನ್ ಯು ಕಂಪೇರ್ ಟು ದ ಲಾಸ್ಟ್ ಇಯರ್ ನೋಡಿದ್ರೆ ಈ ವರ್ಷ ತುಂಬ ಪ್ರೈಸ್ ಇನ್ಕ್ರೀಸ್ ಆಗಿದೆ ಸರ್. ಓಕೆ, ಏನೇನು ತೊಗೊಂಡ್ರಿ ಸರ್? ಬರೀ ಫ್ಲವರ್ಸ್ ತೊಗೊಂಡ್ರಿ, ಲೈಕ್ ಮೈನ್ ಬಾಗಿಲಿಗೆ ಫ್ಲವರ್ಸ್ ಮತ್ತೆ ತೋಮಲ್ ಅಷ್ಟೇ ಸರ್ ತಗೊಂಡಿದ್ದು. ಅಂದರೆ ತುಂಬ ಜನರು ಕೂಡ ಇದ್ದಾರೆ, ತುಂಬ ನುಗ್ಗಲು ಜಾಸ್ತಿ ಆಗ್ತಾ ಇದೆ. ಸೊ ಕೇರ್ಫುಲ್, ಯಾರು ಮಾರ್ಕೆಟ್ ಬಂದರೆ ಕೇರ್ಫುಲ್ ಆಗಿ ಬನ್ನಿ. ಸೊ ಬಿ ಅವೇರಬಲ್ ಮೊಬೈಲ್ಸ್ ಬಿಲಾಂಗ್ಸಿಂಗ್ಸ್ ಎಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ, ಇದು ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫ್ಲವರ್ಗಳನ್ನು ತೆಗೆದುಕೊಂಡು ಹೋಗಲು ಬಂದಿದ್ದಂತಹ ವ್ಯಕ್ತಿಯ ಮಾತಾಗಿರುವಂಥದ್ದು. ಅಂದರೆ ಇಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಜೊತೆಗೆ ಜನರ ದಟ್ಟಣೆ ಹೆಚ್ಚಾಗಿರೋದು ಕೂಡ ಒಂದು ಕಡೆ ಸಮಸ್ಯೆ ಆಗಿದ್ರೆ, ಮತ್ತೊಂದು ಕಡೆ ಹೂವಿನ ಬೆಲೆಗಳು ಹೆಚ್ಚಾಗಿರುವಂಥದ್ದು ಕೂಡ ಮತ್ತೊಂದು ರೀತಿಯಾಗಿ ಆಚರಣೆಗೆ ಅಡ್ಡಿ ಆಗ್ತಾ ಇರೋದೆ. ಆದರೂ ಕೂಡ ಆಚರಣೆ ಮಾಡಬೇಕಾಗಿರೋ ಕಾರಣಕ್ಕಾಗಿ ಎಷ್ಟೇ ಬೆಲೆ ಆದರೂ ಸಹ ಅದನ್ನು ತೆಗೆದುಕೊಳ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾನು KR ಮಾರ್ಕೆಟೆ ರಸ್ತೆಯಲ್ಲಿದ್ದೀನಿ. ಈ ರಸ್ತೆಯಲ್ಲಿ ಬೆಳಿಗ್ಗೆ 4 ಗಂಟೆಯಿಂದ ಸಹ ಟ್ರಾಫಿಕ್ ಜಾಮ್ ಸಮಸ್ಯೆ ನಿರಂತರವಾಗಿ ಆಗ್ತಾನೆ ಇದೆ. ಮಧ್ಯರಾತ್ರಿ 12 ಗಂಟೆಯಿಂದನೂ ಸಹ KR ಮಾರ್ಕೆಟ್ನಲ್ಲಿ ವ್ಯಾಪಾರ ಶುರುವಾಗಿರುವಂಥದ್ದು. ಅಂದರೆ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಜಿಲ್ಲೆಗಳಿಂದ ಹೂವು ಹಣ್ಣುಗಳ ಏನು ವ್ಯಾಪಾರಸ್ಥರು ತಗೊಂಡು ಬಂದಿದ್ರು ಅವೆಲ್ಲವೂ ಸಹ ವೆಹಿಕಲ್ಸ್ಗಳು ದಾರಿಗಳ
ದಾರಿಗೆ ಏನು ಎಡಭಾಗದಲ್ಲಿ ನಿಲ್ಸ್ಕೊಂಡಿದ್ದಾರೆ. ಹೀಗಾಗಿ ಅದು ಒಂದು ರೀತಿ ಸಮಸ್ಯೆ ಆಗಿದೆ. ಮತ್ತೊಂದು ಕಡೆ ಜನರು ಏನ್ ಬರ್ತಾ ಇದ್ದಾರೆ ಅವರು ಕೂಡ ತಮ್ಮ ವಾಹನಗಳನ್ನ ಈ ರಸ್ತೆಯಲ್ಲಿ ಅಂದ್ರೆ ಎಡಭಾಗದಲ್ಲಿ ನಿಲ್ಲಿಸ್ಕೊಂಡಿದ್ದರಿಂದ ಸುಮಾರು ಟೌನ್ ಹಾಲ್ ವರೆಗೂ ಸಹ ರಸ್ತೆಯ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಅಂದ್ರೆ ಟೌನ್ ಹಾಲ್ ಇಂದ KR ಮಾರ್ಕೆಟ್ಗೆ ಸುಮಾರು 1-1.5 ಕಿಲೋಮೀಟರ್ ದೂರ ಇದೆ. ಅಲ್ಲಿ ತನಕನೂ ಸಹ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು. ಅದು ನಿರಂತರವಾಗಿ ಸುಮಾರು 4 ಗಂಟೆಯಿಂದನೂ ಸಹ ಇದೇ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಮಧ್ಯರಾತ್ರಿಯಿಂದನೂ ಸಹ KR ಮಾರ್ಕೆಟ್ ಸುತ್ತ ಏನಿದೆ ಆ ಸುತ್ತಲೂ ಸಹ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು. ಅಂದ್ರೆ ವ್ಯವಸ್ಥಿತವಾಗಿ ಟ್ರಾಫಿಕ್ ಅವರು ಯಾವ ವಾಹನಗಳನ್ನ ಪಾರ್ಕಿಂಗ್ ಮಾಡ್ತಾ ಇಲ್ಲ. ಹೀಗಾಗಿ ಸಮಸ್ಯೆಗಳು ಟ್ರಾಫಿಕ್ ಜಾಮ್ನಿಂದ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಹೂವು ಹಣ್ಣು ಖರೀದಿಯಲ್ಲಿ ರೇಟ್ಗಳ ಜಾಸ್ತಿ. ಅಂದ್ರೆ ಒಂದು ಹೂವಿನ ಹಾರ 2,000ದಿಂದ 3,000ಕ್ಕೆ ಮುಟ್ಟಿರುವಂತದ್ದು. ಕೆಜಿ ಹೂವಿನ ಬಿಡಿ ಹೂ ಏನಿದೆ ಅದು ಕೂಡ 1,000 ರೂಪಾಯಿ ಮೇಲೆ ಇರುವಂತದ್ದು. ಹೀಗಾಗಿ ಒಂದು ಕಡೆ ಅಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗಿದ್ರೆ, ಮತ್ತೊಂದು ಕಡೆ ಹೂ ಹಣ್ಣಿನ ಬೆಲೆ ಜಾಸ್ತಿಯಾಗಿ ಆಚರಣೆಯನ್ನ ಮಾಡುವಂತಹ ಜನರಿಗೆ ಇದು ರೇಟ್ನ ಬಿಸಿ ಹೆಚ್ಚಾಗಿದೆ. ಶಕುಂತಲಾ, ಧನ್ಯವಾದ ಪ್ರದೀಪ್ ಹಾಗೆ ಕಿರಣ್ ತಮ್ಮಲ ಅಪ್ಡೇಟ್ಸ್ಗಾಗಿ.